ಸೊ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸು ತುಂಬ ಜಾಸ್ತಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ಸ್ನ ನಾನು ತಂದಿದ್ದೀನಿ. ಸೊ ಆ ಸೊಲ್ಯೂಷನ್ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಫಾಲೋವರ್ಸು ಯಾಕೆ ಡಿಕ್ರೀಸ್ ಆಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಣ. ಸೊ ಇನ್ಸ್ಟಾಗ್ರಾಮಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಫೇಕ್ ಫಾಲೋವರ್ಸ್ನ ಇನ್ಕ್ರೀಸ್ ಮಾಡ್ಕೊಂಡಿರ್ತಾರೆ ಮತ್ತು ಯಾರೆಲ್ಲ ಫೇಕ್ ಐ ಡಿನ ಕ್ರಿಯೇಟ್ ಮಾಡಿ ಫಾಲೋ ಮಾಡ್ಕೊಂಡಿರ್ತಾರೆ, ಸೊ ಅಂಥ ಎಲ್ಲ ಐ ಡಿಗಳನ್ನು ಆಕ್ಟಿವೇಟ್ ಮಾಡ್ತಾ ಇದೆ. ಯಾಕಪ್ಪ ಅಂದರೆ ಹೊಸ ಕ್ರಿಯೇಟರ್ಸ್ಗೆ ಯೂಸರ್ ನೇಮೇ ಸಿಗ್ತಾ ಇಲ್ಲ. ಸೊ ಅಷ್ಟು ಯೂಸರ್ ನೇಮ್ನ ಇವು ಫೇಕ್ ಐ ಡಿ ಮಾಡಿರ್ತಾರಲ್ಲ ಅವರು ತೊಗೊಂಡ್ಬಿಟ್ಟಿದ್ದಾರೆ. ಸೊ ಇವಾಗ ಇನ್ಸ್ಟಾಗ್ರಾಮಲ್ಲಿ ಏನಾದರೂ ಯೂಸರ್ ನೇಮ್ ಇಡಕ್ಕೆ ಹೋದರೆ ಡಾಟು ಆ್ಯಟು ಎಕ್ಸೆಟ್ರಾ ಏನೇನೋ ಹಾಕಬೇಕಾಗುತ್ತೆ. ಸೊ ಯೂಸರ್ ನೇಮು ಯಾರಿಗೂ ಸಿಗ್ತಾ ಇಲ್ಲ. ಸೊ ಅದಕ್ಕೆ ಫೇಕ್ ಅಕೌಂಟ್ಸ್ಗಳನ್ನು ಇಲ್ಲಿ ಇನ್ಸ್ಟಾಗ್ರಾಮು ಡಿಆಕ್ಟಿವೇಟ್ ಮಾಡ್ತಾ ಇದೆ. ಸೊ ಯಾವ ರೀತಿಯಪ್ಪ ಅಂದರೆ ನೀವು ಇವಾಗ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ಫೇಕ್ ಫಾಲೋವರ್ಸ್ನ ನೀವು ಪಡ್ಕೊಂಡಿದ್ರೆ ಅವೆಲ್ಲ ಡಿಆಕ್ಟಿವ್ ಅಂದರೆ ಅನ್ಫಾಲೋ ಅಂದರೆ ಡಿಕ್ರೀಸ್ ಆಗಿಬಿಡ್ತವೆ. ಮತ್ತು ಕೆಲವರು ನಿಮಗೆ ಫಾಲೋ ಮಾಡಿರ್ತಾರೆ, ಆ ಫಾಲೋವರ್ಸ್ ಏನಿರ್ತಾರೆ ನೋಡಿ, ಆ ಫಾಲೋವರ್ಸು ಫೇಕ್ ಅಕೌಂಟಿಂದ ನಿಮಗೆ ಫಾಲೋ ಮಾಡಿದ್ರೆ ಸೊ ಅವರು ಕೂಡ ಡಿಕ್ರೀಸ್ ಆಗಿಬಿಡ್ತಾರೆ. ಸೊ ಇದರ ಸೊಲ್ಯೂಷನ್ ಏನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ನೋರ್ಗು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಿಮಗೆ ನನ್ನ ಫೋನಲ್ಲಿ ಲೈವ್ ಪ್ರೂಫ್ ಆಗಿ ತೋರಿಸ್ತೀನಿ. ಸೊ ನಾನು ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ತೀನಿ. ಸೊ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡ್ಮೇಲೆ ನಾನು ಇಲ್ಲಿ ನಮ್ಮ ಪ್ರೊಫೈಲ್ನ ಓಪನ್ ಮಾಡ್ಕೊಳ್ತೀನಿ. ಪ್ರೊಫೈಲ್ ಓಪನ್ ಮಾಡಿದ್ಮೇಲೆ ಇಲ್ಲಿ ನಾನು ಪ್ರೊಫೆಷನಲ್ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡ್ಯಾಶ್ಬೋರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ನಿಮ್ಮ ಫಾಲೋವರ್ಸು ಎಷ್ಟು ಡಿಕ್ರೀಸ್ ಆಗ್ತಾ ಇದ್ದಾರೆ ಮತ್ತು ರಿಯಲ್ ಆಗಿ ಡಿಕ್ರೀಸ್ ಆಗ್ತಾ ಇದ್ದಾರಾ, ಸೊ ನಿಮಗೆ ಇದು ಒಂದು ಭ್ರಮೆ ಇದೆ ಅಂತ ನೋಡ್ಕೊಳ್ಳೋಣ. ಸೊ ಇಲ್ಲಿ ಟೋಟಲ್ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ನಾನು ಕೆಳಗಡೆ ಗ್ರಾಫ್ ಮೇಲೆ ನಿಮಗೆ ತೋರಿಸ್ತೀನಿ. ಸೊ ಇವಾಗ ಲಾಸ್ಟ್ 30 ಡೇಸಲ್ಲಿ ನಂದು 133 ಮೈನಸ್ ಆಗಿದ್ದಾರೆ ಫಾಲೋವರ್ಸು ಮತ್ತು 741 ಫಾಲೋವರ್ಸು ಬಂದಿದ್ದಾರೆ. ಸೊ ಇವಾಗ ಜಾಸ್ತಿ ನನ್ನ ಫಾಲೋವರ್ಸು ಜಾಸ್ತಿ ಡಿಕ್ರೀಸ್ ಆಗ್ತಾ ಇಲ್ಲ. ಯಾಕಪ್ಪ ಅಂದರೆ ಇನ್ಸ್ಟಾಗ್ರಾಮ್ ಕಡೆಯಿಂದ ಒಂದು ಹೊಸ ಅಪ್ಡೇಟ್ ಬಂದಿದೆ, ಹೊಸ ಆಪ್ಷನ್ ಬಂದಿದೆ. ಸೊ ಆ ಆಪ್ಷನಿಂದ ನಿಮ್ಮ ಫಾಲೋವರ್ಸ್ ಏನಿದ್ದಾರೆ ಫೇಕ್ ಅಕೌಂಟ್ಸ್ ಮತ್ತು ರಿಯಲ್ ಅಕೌಂಟ್ಸ್ ಏನಿದೆ ಒಂದು ಫಿಲ್ಟರ್ ಹಾಕಿ ಫಿಲ್ಟರ್ನಿಂದ ಅದು ಸರಿಯಾಗಿ ಮಾಡಿಬಿಡುತ್ತೆ. ಇನ್ಸ್ಟಾಗ್ರಾಮಿಂದ ಆಟೋಮೆಟಿಕ್ ಆಗಿ ಅವರಿಗೆ ಫಾಲೋವರ್ಸ್ ಲಿಸ್ಟಿಂದ ನಿಮಗೆ ಅವರಿಗೆ ತೆಗೆದು ಬಿಡ್ತಾರೆ. ಸೊ ಅದನ್ನು ಆನ್ ಮಾಡ್ಕೊಂಡಿದ್ರೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ ಮತ್ತು ಜಾಸ್ತಿ ರೀಚ್ ಕೂಡ ಸಿಗುತ್ತೆ ನಿಮಗೆ. ಸೊ ಅದು ಹೇಗೆ ಅಂತ ತಿಳಿಸ್ತೀನಿ. ಸಿಂಪ್ಲಿ ನಿಮ್ಮ ಪ್ರೊಫೈಲ್ ಮೇಲೆ ಬಂದುಬಿಟ್ಟು 3 ಡಾಟ್ ಮೇಲೆ ಕ್ಲಿಕ್ ಮಾಡಿ, ಸೆಟ್ಟಿಂಗ್ಸ್ ಆ್ಯಂಡ್ ಪ್ರೈವಸಿ ಮೇಲೆ ಕ್ಲಿಕ್ ಮಾಡಿ. ಸೊ ಅಲ್ಲಿ ಕ್ರಿಯೇಟ್ ಮಾಡಿದಾಗ ಇಲ್ಲಿ ನಿಮಗೆ ಒಂದು ಆಪ್ಷನ್ ಸಿಗುತ್ತೆ, ಫಾಲೋ ಆ್ಯಂಡ್ ಇನ್ವೈಟ್ ಫ್ರೆಂಡ್ಸ್ ಅಂತ ಒಂದು ಆಪ್ಷನ್ ಸಿಗುತ್ತೆ. ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಫಿಲ್ಟರ್ ಸ್ಪ್ಯಾಮ್ ಫಾಲೋವರ್ಸ್ ಅಂತ ಇದೆ ನೋಡಿ. ಸಿಂಪ್ಲಿ ಇದನ್ನು ಆನ್ ಮಾಡ್ಕೊಳ್ಳಿ. ಇದನ್ನು ಆನ್ ಮಾಡಿಕೊಂಡ್ರೆ ನಿಮ್ಮ ಫಾಲೋವರ್ಸ್ ಏನಿರುತ್ತೆ ಸೊ ಇಲ್ಲಿ ಇವಾಗ ನಿಮಗೆ ತೋರಿಸ್ತೀನಿ. ಸೊ ನೀವು ಅದನ್ನು ಆನ್ ಮಾಡಿದ್ಮೇಲೆ ಇಲ್ಲಿ ಕೆಳಗಡೆ ಬಂದುಬಿಟ್ಟು ಇವಾಗ ಫಾಲೋವರ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಗಡೆ ಸಿಗುತ್ತೆ ಪೊಟೆನ್ಷಿಯಲ್ ಸ್ಪ್ಯಾಮ್ ಫಾಲೋವರ್ಸ್ ಇಟ್ಟಿರ್ತಾರೆ ಅಂತ. ಸೊ ಇಲ್ಲಿ 119 ಅಂತ ನಿಮಗೆ ತೋರಿಸ್ತಾ ಇದೆ. ಸೊ ಸಿಂಪ್ಲಿ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮೇಲ್ಗಡೆ ಒಂದು ಆಪ್ಷನ್ ಸಿಗುತ್ತೆ ರಿಮೂವ್ ಆಲ್ ಅಂತ. ಸೊ ರಿಮೂವ್ ಆಲ್ ಅಂತ ಮಾಡಿ ಎಲ್ಲ ರಿಮೂವ್ನ ಮಾಡಿ ಸ್ಪ್ಯಾಮ್ ಫಾಲೋವರ್ಸ್ ಎಷ್ಟಿದ್ದಾರೆ ಎಲ್ಲಾನು ರಿಮೂವ್ ಮಾಡಿಬಿಡಿ. ಸೊ ಆವಾಗ ನಿಮಗೆ ಒಂದು ಅಕೌಂಟಲ್ಲಿ ಜಾಸ್ತಿ ರೀಚ್ಗಳು ನೋಡಲು ಸಿಗುತ್ತೆ ಮತ್ತು ನಿಮ್ಮ ರೀಲ್ಸ್ ವಿಡಿಯೋಗಳು ವೈರಲ್ ಆಗುತ್ತೆ. ಸೊ ಹಾಗೆ ಒಂದು ಸೀಕ್ರೆಟ್ ಟ್ರಿಕ್ನ ಹೇಳ್ಕೊಡ್ತೀನಿ. ಅದು ಸೀಕ್ರೆಟ್ ಟ್ರಿಕ್ ಏನಪ್ಪ ಅಂದರೆ ಇದನ್ನು ನೀವು ಫಾಲೋ ಮಾಡಲೇಬೇಕು. ಇದು ಫಾಲೋ ಮಾಡಲಿಲ್ಲ ಅಂದರೆ ಸೊ ಯಾರೇ ಕಂಟೆಂಟ್ ಕ್ರಿಯೇಟರಲ್ಲಿ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಅದು ಏನಪ್ಪ ಅಂದರೆ ನೀವು ಡೈಲಿ ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಇರಬೇಕು. ಡೈಲಿ ರೆಗ್ಯುಲರ್ ಆಗಿ ನೀವು ಕಂಟೆಂಟ್ನ ಕ್ರಿಯೇಟ್ ಮಾಡಬೇಕು. ನೀವು ಮಾಡಲಿಲ್ಲ ಅಂದರೆ ತುಂಬ ಎಫರ್ಟ್ ಆಗುತ್ತೆ ಚಾನಲ್ ಮೇಲೆ. ಸೊ ಎಫೆಕ್ಟ್ ಆಗುತ್ತೆ. ಹೇಗಪ್ಪ ಅಂತ ತೋರಿಸ್ತೀನಿ. ಸೊ ಇವಾಗ ನೀವು ಡೈಲಿ ರೆಗ್ಯುಲರ್ ಆಗಿ ನೀವು ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ರೆ ಇವಾಗ ನಿಮಗೆ ಮಿನಿಮಮ್ 200 100K ಸೊ ಈ ರೀತಿಯಾಗಿ 100K 200K ಈ ರೀತಿಯಾಗಿ ಮಿನಿಮಮ್ ಯೂಸ್ ಬರ್ತಾ ಇದೆ ಅಂತ ತಿಳ್ಕೊಳ್ಳಿ. 15 ದಿವಸ ಬಿಟ್ಟು ಆಮೇಲೆ ಕಂಟೆಂಟ್ಗಳನ್ನ ಪೋಸ್ಟ್ ಮಾಡಿ ನಿಮ್ಮ ರೀಲ್ಸ್ ಮೇಲೆ ಯೂಸೇ ಬರೋದಿಲ್ಲ ಅಂದರೆ ಮೈನಸಲ್ಲಿ ಹೋಗ್ಬಿಡುತ್ತೆ ನಿಮ್ಮ ಅಕೌಂಟು. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಡೈಲಿ ಕಂಟೆಂಟ್ನ ಅಪ್ಲೋಡ್ ಮಾಡಿ. ನಿಮ್ಮ ರೀಲ್ಸ್ಗಳು ಜಾಸ್ತಿ ವೈರಲ್ ಆಗುತ್ತೆ ಮತ್ತು ಫಾಲೋವರ್ಸ್ಗಳು ಇನ್ಕ್ರೀಸ್ ಆಗುತ್ತೆ. ಸೊ ನಾನು ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್ ಆ್ಯಂಡ್ ಟೇಕ್ ಕೇರ್.